ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಅವರ ಶಿಷ್ಯಂದಿರಾದ ಸ್ವಹಾಬಿಗಳಿಗೆ ದೊಡ್ಡ ಗೌರವ, ದೊಡ್ಡ ರೆಸ್ಪೆಕ್ಟ್ ಆಗಿತ್ತು, ಅದಮ್ಯವಾದ ಒಂದು ಪ್ರೀತಿಯಾಗಿತ್ತು. ಹೇಳಲಿಕ್ಕೆ ಸಾಧ್ಯವಿಲ್ಲದಷ್ಟು ದೊಡ್ಡ ಅದಮ್ಯವಾದ ಒಂದು ಪ್ರೀತಿ. ಒಂದು ದಿನ ಕುರ್ಆನ್ನಲ್ಲಿ ಒಂದು ಆಯತ್ ಬಂತು, ಯಾ ಅಯ್ಯುಹಲ್ಲದೀನ ಆಮನು ಲಾ ತರ್ಫഉ ಅಸ್ವಾತಕುಂ ಫೌಕ ಸೌತಿನ್ ನಬಿ ವಲಾ ತಜ್ಹರು ಲಹು ಬಿಲ್ ಕೌಲಿ ಕಜಹರಿ ಬಅದಿಕುಂ ಲಿಬಅದ್ ಅನ್ ತಹಬತ ಅಅಮಾಲುಕುಂ. ಸೂರತುಲ್ ಹುಜರಾತ್ ನಲ್ಲಿರುವ ಆಯತ್. ನೀವು ಜನರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಮಾತನಾಡುವಾಗ ಅವರಿಗಿಂತ ದೊಡ್ಡ ಶಬ್ದದಲ್ಲಿ ನೀವು ಮಾತನಾಡಬಾರದು. ಆ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇರುವಂತಹ ಸ್ಥಳದಲ್ಲಿ ನೀವು ಅವರಿಗಿಂತ ದೊಡ್ಡ ಶಬ್ದದಲ್ಲಿ ಮಾತನಾಡಿದರೆ ಅಂತಹಬತ ಅಅಮಾಲುಕುಂ, ನಿಮ್ಮ ಎಲ್ಲ ಅಮಲುಗಳು ಅಲ್ಲಾಹ್ ಬಾತಿಲ್ ಮಾಡಿಬಿಡ್ತಾನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೌಲಿದಾಗಿದೆ ಕುರ್ಆನ್ನಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಹತ್ವವಾಗಿದೆ ಕುರ್ಆನ್ನಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಮಾನ್ಯ ಮನುಷ್ಯರು ಅಂತ ಹೇಳುವ ಕೆಲವು ಮನುಷ್ಯರಿದ್ದಾರೆ ಇಲ್ಲಿ. ಈ ರೀತಿ ಸಾಮಾನ್ಯ ಮನುಷ್ಯರಾಗಿದ್ದರೆ ಅವರ ಮುಂದೆ ಮಾತನಾಡುವಾಗ ನಮ್ಮ ಅಮಲುಗಳು ಬಾತಿಲಾಗಿ ಹೋಗ್ತದ? ಇಲ್ಲ. ಆದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿರುವ ಮಜ್ಲಿಸ್ನಲ್ಲಿ ಜೋರಾಗಿ ಮಾತನಾಡಬಾರದು. ಯಾತಕ್ಕೆ ಈ ಆಯತ್ತು ಬಂದದ್ದು? ಯಾತಕ್ಕೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಯ ಒಳಗಿದ್ದರು, ಏನೊಂದು ಬ್ಯುಸಿಯಲ್ಲಿ. ಯಾವುದೋ ಕೆಲವು ಗ್ರಾಮೀಣರಾದ ಮನುಷ್ಯರು ಹೊರಗಿಂದ ಬಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೀತಾ ಇದ್ದಾರೆ. ಓ ಪ್ರವಾದಿವರಿಯರೇ, ಸ್ವಲ್ಪ ಬನ್ನಿ, ಹೊರಗೆ ಬನ್ನಿ, ಸ್ವಲ್ಪ ಹೊರಗೆ ಬನ್ನಿ ಅಂತ ಹೇಳಿ ಮತ್ತೆ ಮತ್ತೆ ಕರೆದರು. ಕರೆದಾಗ ಬೇರೆ ಯಾರಾದರೂ ಆಗಿದ್ರೆ ಅಲ್ಲಾಹ್ ಹೇಳ್ತಾ ಇದ್ದ, ಏನು ಹೋಗಿ ಅವರಿಗೇನು ಅಗತ್ಯ ಇದೆ, ನೀವು ಪ್ರವಾದಿ ಅಲ್ವಾ, ಉತ್ತರ ಕೊಡಿ ಅಂತ ಹೇಳಿ, ಅಥವಾ ಅವರಿಗೇನು ಕಲಿಸಿಕೊಡಿ ಅಂತ ಹೇಳಿ. ಅವರೇನಾದರೂ ಮಸಾಲೆ ಕೇಳಲಿಕ್ಕೆ ಬರ್ತಾರೆ, ಮಸಾಯಿಲ್ ಕೇಳಲಿಕ್ಕೆ ಬರ್ತಾರೆ. ಆದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹ್ ಕುರ್ಆನ್ ಆಯತ್ ಅಲ್ಲಿ ಬಂದು ಬಿಟ್ಟಿತು, ಯಾ ಅಯ್ಯುಹಲ್ಲದೀನ ಆಮನು, ಓ ಸತ್ಯ ವಿಶ್ವಾಸಿಗಳೇ, ಲಾ ತರ್ಫഉ ಅಸ್ವಾತಕುಂ ಫೌಕ ಸೌತಿನ್ ನಬಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸನ್ನಿಧಿಯಲ್ಲಿ ದೊಡ್ಡ ಶಬ್ದ ಮಾಡಿಕೊಂಡು ಮಾತನಾಡಬೇಡ್ರಿ. ಅವರಿಗಿಂತ ದೊಡ್ಡ ಶಬ್ದದಲ್ಲಿ ನೀವು ಮಾತನಾಡಿದರೆ ನಿಮ್ಮ ಅಮಲ್ ಬಾತಿಲಾಗಿ ಬಿಡುತ್ತದೆ. ಎಚ್ಚರಿಕೆ. ಅಲ್ಲಾಹನಿಗೆ ಅಷ್ಟೊಂದು ಪ್ರೀತಿ ಹುಜೂರೊಂದಿಗೆ. ನಾ ಹೇಳ್ತಾ ಬಂದ ವಿಷಯ ಇದು. ಕಳೆದ 1-2-3 ದಿನಗಳ ಕಾಲ ಸಾಬಿತ್ ಬಿನ್ ಕೈಸ್ ಬಿನ್ ಶಮ್ಮಾಸ್ ರದಿಯಲ್ಲಾಹು ಅನ್ಹು ಅವರನ್ನು ಕಾಣ್ತಾ ಇಲ್ಲ ಮಸೀದಿಯಲ್ಲಿ. ಸಾಬಿತ್ ಬಿನ್ ಕೈಸ್ ಬಿನ್ ಶಮ್ಮಾಸ್ ರದಿಯಲ್ಲಾಹು ಅನ್ಹು ಅಂತ ಹೇಳಿದರೆ ಖತೀಬುಲ್ ಅನ್ಸಾರ್, ಅನ್ಸಾರಿಗಳ ಅತ್ಯಂತ ದೊಡ್ಡ ಭಾಷಣಕಾರ, ಖತೀಬು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಜ್ಲಿಸ್ನಲ್ಲಿ ದೊಡ್ಡ ಭಾಷಣ ಮಾಡುವವರಾಗುವಾಗ ಸ್ವಲ್ಪ ಶಬ್ದ ಜಾಸ್ತಿ ಇರ್ತದೆ, ಸ್ವಲ್ಪ ಶಬ್ದ ಜಾಸ್ತಿ ಇರ್ತದೆ. ಅದಕ್ಕೆ ದೊಡ್ಡ ಬೊಬ್ಬೆ ಹಾಕ್ಬೇಕಂತೆಲ್ಲ ಹೇಳಿದ್ದು. ಆದರೆ ಭಾಷಣ ಮಾಡುವವರಿಗೆ ಸ್ವಲ್ಪ ಶಬ್ದ ಜಾಸ್ತಿ ಇರ್ತದೆ. ಆದ್ದರಿಂದಲೇ 2 ದಿನಗಳ ಕಾಲ 3 ದಿನಗಳ ಕಾಲ ಈ ಸಾಬಿತ್ ಬಿನ್ ಕೈಸ್ ಬಿನ್ ಶಮ್ಮಾಸ್ ರದಿಯಲ್ಲಾಹು ಅನ್ಹು ಅವರನ್ನು ಕಾಣದಾದಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳ್ತಾರೆ, ಎಲ್ಲಿದ್ದಾರೆ ಸಾಬಿತ್? ಕಾಣ್ತಾ ಇಲ್ವಲ್ಲ, ನಮಾಜಿಗೆ ಬರ್ತಾ ಇಲ್ಲ, ಎಲ್ಲೂ ಕೂಡ ಕಾಣ್ತಾ ಇಲ್ಲ, ಕರೀರಿ. ಹುಜೂರ್ ಅವರ ಹಾಗೆ 1-2 ದಿನ ಯಾರನ್ನಾದರೂ ಕಾಣದಿದ್ರೆ ಕೂಡ್ಲಿ ಕೇಳ್ತಾ ಇದ್ರು, ಎಲ್ಲಿದ್ದಾರೆ ಅವರು, ಯಾವತ್ತು ಬರ್ತಾ ಇದ್ರಲ್ವಾ ಅಂತ ಹೇಳಿ ಪ್ರತಿಯೊಬ್ಬರ ಮೇಲೆ ನಿಗಾ ವಹಿಸುತ್ತಾ, ಪ್ರತಿಯೊಬ್ಬರನ್ನು ಕೂಡ ಪರಿಗಣಿಸುತ್ತಾ, ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ, ಅವರ ಕಷ್ಟಗಳಿಗೆ ದುಃಖಗಳಿಗೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಸ್ಪಂದನೆ ಮಾಡ್ತಾ ಇದ್ದವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೇಳ್ತಾರೆ, ಎಲ್ಲಿದ್ದಾರೆ ಸಾಬಿತ್? ಸಹಾಬಿಗಳು ಮನೆಗೆ ಕಳಿಸಿದರು, ಎಲ್ಲಿದ್ದಾರೆ? ಆ ಸಂದರ್ಭದಲ್ಲಿ ಮನೆಗೆ ಹೋದಾಗ ಸಾಬಿತ್ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ನಾನು ಬರಲ್ಲ, ನಂದು ಈಮಾನೆಲ್ಲ ಹೋಯ್ತು, ನಾನು ನಷ್ಟ ಹೊಂದಿಬಿಟ್ಟೆ, ನಾನು ಸೋತು ಬಿಟ್ಟೆ, ನನ್ನದು ಈಮಾನೆಲ್ಲ ನಷ್ಟ ಹೋಯಿತು, ನಾನು ನರಕಕ್ಕಾಗಿ ಬಿಟ್ಟೆ. ಕೇಳ್ತಾರೆ ಸಹಾಬಿಗಳು, ಏನು ಹುಜೂರ್ ಅವರು ಕರೀತಾ ಇದ್ದಾರೆ, ಬನ್ನಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕರೀತಾ ಇದ್ದಾರೆ ಅಂತ ಹೇಳಿದ ನಂತರ ಮತ್ತೆ ಬರೆದಿರಲಿಕ್ಕೆ ಸಾಧ್ಯವಿಲ್ಲವಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಕರ್ಕೊಂಡು ಬರಲಾಯಿತು. ಬಂದಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಎಲ್ಲಿ ಹೋಗಿದ್ದೆ ಇಷ್ಟರವರೆಗೆ? ಹೇಳಿದರು, ಯಾ ರಸೂಲಲ್ಲಾಹ್, ನಾನು ದೊಡ್ಡ ಭಾಷಣಕಾರರಲ್ವಾ ತಮ್ಮ ಬಳಿಯಲ್ಲಿ, ಬಹಳಷ್ಟು ಬಾರಿ ತಮಗಿಂತ ದೊಡ್ಡ ಶಬ್ದದಲ್ಲಿ ನಾನು ತಮ್ಮ ಸನ್ನಿಧಿಯಲ್ಲಿ ಭಾಷಣ ಮಾಡಿದ್ದೇನೆ. ಕುರ್ಆನ್ನ ಆಯತ್ತು ಬಂದು ಬಿಟ್ಟಿದೆಯಲ್ವಾ,
لا ترفعوا أصواتكم فوق صوت النبي ولا تجهروا له بالقول كجهر بعضكم لبعض أن تحبط أعمالكم. ನನ್ನ ಎಲ್ಲ ಅಮಲುಗಳು ಬಾತಿಲಾಗಿ ಬಿಟ್ಟಿಲ್ವಾ ಹುಜೂರವರೇ? ಆದ್ದರಿಂದ ನಾನು ತುಂಬಾ ಹೆದರಿ ಬಿಟ್ಟಿದ್ದೇನೆ. ನಾನು ಮನೆಯಲ್ಲಿ ಕೂತ್ಕೊಂಡೆ, ನಾನು ಒಂದು ವೇಳೆ ಮಸೀದಿಯಲ್ಲಿ ಬಂದು ಮಾತನಾಡಿ ಬಿಟ್ಟಾಗ ತಮಗಿಂತ ದೊಡ್ಡ ಶಬ್ದವಾಗಿ ಬಿಟ್ರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಬಿತ್ರನ್ನು ಕರೆದು ಹೇಳ್ತಾರೆ, ಯಾ ಸಾಬಿತ್ ಲಸ್ತು ಮಿನ್ಹುಂ, ನೀನಾ ರೀತಿಯಲ್ಲ. ಲಸ್ತ ಮಿನ್ಹುಂ, ನೀನಾ ರೀತಿಯಲ್ಲ, ನಿನ್ನ ಅಮಲ್ ಬಾತಿಲಾಗಿಲ್ಲ, ನೀನಾ ರೀತಿಯಲ್ಲ. ಅಮಾ ತರಲ ಅಂ ತഈಶ ಹಮೀದಾ ವ ತುಕ್ತಲು ಶಹೀದಾ ವ ತದ್ಖುಲಲ್ ಜನ್ನಾ. ನೀನು ಒಳ್ಳೆ ಸಂತೋಷದಿಂದ ಬದುಕ್ತಿ, ಮಾತ್ರವಲ್ಲ ಒಂದು ಜಂಗಿಗೆ ಹೋಗಿ, ಒಂದು ಯುದ್ಧಕ್ಕೆ ಹೋಗಿ ನೀನು ಶಹೀದಾಗ್ತಿ, ಮಾತ್ರವಲ್ಲ ನಾಳೆ ಜನ್ನತ್ಗೆ ಕೂಡ ಹೋಗಿ ಬಿಡ್ತಿ. ಜನ್ನತ್ನ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಟರು. ಚರಿತ್ರೆಯಲ್ಲಿ ಕಾಣ್ತಾ ಇದೆ ಯಮಾಮ ಎಂದು ಕರೆಯಲ್ಪಡುವ ಒಂದು ಯುದ್ಧ ನಡೆಯಿತು. ಯುದ್ಧ ಅಂತ ಹೇಳುವಾಗ ಯಾರು ಭಾವಿಸಬೇಡಿ ಇಸ್ಲಾಮಿನಲ್ಲಿ ಯುದ್ಧಕ್ಕೆ ದೊಡ್ಡ ಪ್ರೋತ್ಸಾಹ ಇದೆ ಅಂತ ಹೇಳಿ. ಯುದ್ಧಕ್ಕೆ ಪ್ರೋತ್ಸಾಹ ಇಲ್ಲ. ಇನ್ನು ಯುದ್ಧ ಮಾಡಿದ್ದು ಕೆಲವರೆಲ್ಲ ಹೇಳ್ತಾರೆ ಅಮುಸ್ಲಿಮರೊಂದಿಗೆ ಮಾಡಿದ್ದು ಅಂತೆಲ್ಲ ಹೇಳಿ. ಅಮುಸ್ಲಿಮರೊಂದಿಗೆಲ್ಲ, ಹಿಂದೂಗಳೊಂದಿಗೆಲ್ಲ, ಕ್ರೈಸ್ತರೊಂದಿಗೆಲ್ಲ, ಇನ್ನೊಂದು ಧರ್ಮದವರೊಂದಿಗೆಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧ ಮಾಡಿದ್ದು ಅಕ್ರಮಿಗಳೊಂದಿಗಾಗಿತ್ತು, ಶತ್ರುಗಳೊಂದಿಗಾಗಿತ್ತು. ನಿರಂತರವಾಗಿ ಉಪ್ಪಟಲ ಕೊಡ್ತಾ ಇದ್ದ, ತೊಂದರೆ ಮಾಡ್ತಾ ಇದ್ದ, ಹೊಡೆಯುತ್ತಿದ್ದ, ಬಡಿಯುತ್ತಿದ್ದ, ಕಡಿಯುತ್ತಿದ್ದ, ತಡೆಯುತ್ತಿದ್ದ ಹಲವಾರು ಮನುಷ್ಯರು ಅವತ್ತಿದ್ರು. ಅವರ ವಿರುದ್ಧವಾಗಿತ್ತು ಯುದ್ಧ. ಅದಲ್ಲದೆ ಅಮುಸ್ಲಿಮರೊಂದಿಗೆ ಯುದ್ಧ ಮಾಡಲಿಕ್ಕೆ ಇಸ್ಲಾಂ ಯಾವತ್ತೂ ಕೂಡ ಕರೆ ನೀಡುವುದಿಲ್ಲ. ಅದು ಕಲಿಬೇಕು ಮೊದಲು. ಅಂತಹ ಒಂದು ಯಮಾಮ ಎಂದು ಕರೆಯಲ್ಪಡುವ ಯುದ್ಧ, ಮುಸೈಲಿಮುಲ್ ಕಜ್ಜಾಬ್ ಎಂದು ಕರೆಯಲ್ಪಡುವ ದೊಡ್ಡ ಒಬ್ಬ ಶತ್ರುವಿನ ವಿರುದ್ಧವಾಗಿ ಒಂದು ಯುದ್ಧಕ್ಕೆ ಹೋಗಿ ಅಲ್ಲಿ ಶಹೀದಾದರು ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ.